ನೀವು ಪ್ರತಿ ವಾರ ಸಂಡೇ ಸ್ಪೆಷಲ್ನಲ್ಲಿ ವಿವಿಧ ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿದ್ದೀರಾ. ಅದೇ ರೀತಿ ಈ ವಾರವೂ ಸಹ ನಿಮಗೊಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಜನಪ್ರಿಯತೆಯನ್ನ ಗಳಿಸಿರುವಂತಹ ಬೃಂದಾವನ್ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಶಿಕ್ಷಣ ಇವತ್ತಿಗೆ ಮನುಷ್ಯನ ಮೂಲಭೂತ ಸೌಕರ್ಯಗಳಲ್ಲೊಂದಾಗಿದೆ. ಇಂದಿನ ಆಧುನಿಕ ಜಗತ್ತಿಗೆ ಶಿಕ್ಷಣದ ಕೊಡುಗೆ ಅಪಾರವಾದದ್ದು. ಪ್ರಸ್ತುತ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಉತ್ತಮ ಸ್ಥಿತಿಯಲ್ಲಿದ್ದು ಅತ್ಯಾಧುನಿಕ ವಿದ್ಯಾಸಂಸ್ಥೆಗಳು ತಮ್ಮ ಸೇವೆಯನ್ನ ಸಲ್ಲಿಸುತ್ತಿವೆ. ಬೆಂಗಳೂರಿನಂತಹ ನಗರ ಪ್ರದೇಶದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ಸಂಸ್ಥೆಗಳಿವೆ. ಅಂತಹ ಮುಖ್ಯ ಶಿಕ್ಷಣ ಸಂಸ್ಥೆಗಳಲ್ಲೊಂದು ಈ ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಬಿಜಿಐ ಇದು ನಗರದ ಹೆಬ್ಬಾಳದ ಭೂಪಸಂದ್ರ ಹಾಗೂ ಯಲಹಂಕ ಪ್ರದೇಶದಲ್ಲಿ ಸ್ಥಾಪನೆಗೊಂಡಿದೆ. ನಮಗೆ ವಿಶಾಲ ಪ್ರದೇಶಗಳಲ್ಲಿ ಸ್ಥಾಪಿತವಾಗಿರುವ ಕಾಲೇಜಿನ ಫೌಂಡರ್ ಹಾಗೂ ಚೇರ್ಮನ್ ಡಾಕ್ಟರ್ ಮಾಜಿದ್ ಎ ಸಭಾರವರು ಒಂದಿಷ್ಟು ಮಾಹಿತಿಯನ್ನ ತಿಳಿಸಲಿದ್ದಾರೆ. My wishes and a greeting to all of you. I am Dr. Majid A. Sabah, Chairman of Brindavan Group Institution. In fact, I came to India in 1979 as a student, and in my profession, I am an engineer. I started my engineering in 1980, which I completed in 84, and I have done my BG in 86. I was given an honorary degree of PhD from Kusma University in USA. Brindavan Group Institution is established in 1992-93. Those days we have only 70 students with 5 courses. At present we are having 37 courses from 11th standard till research PhD. We have 11 subjects in postgraduate in different disciplines. Our college having 52 nationalities from all over the world. We have around 15,000 students graduated so far. I am very happy to inform you that I become a part of this nation and holding an Indian citizenship from 1990. ಭೂಪಸಂದ್ರದಲ್ಲಿರುವ ಬೃಂದಾವನ ಕಾಲೇಜ್ ಉತ್ತಮ ವಾತಾವರಣದಲ್ಲಿ ನಿರ್ಮಾಣವಾಗಿದ್ದು ವಿಶಾಲ ಪ್ರದೇಶದಲ್ಲಿ ಸುಸಜ್ಜಿತ ಕಟ್ಟಡವನ್ನ ಹೊಂದಿದೆ. ಆಧುನಿಕ ಉಪಕರಣಗಳನ್ನು ಹೊಂದಿದ್ದು ಮಕ್ಕಳ ಕಲಿಕೆಗೆ ಸ್ಫೂರ್ತಿಯಾಗಿದೆ. ಈ ಕಾಲೇಜ್ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿದ್ದು ಅತ್ಯುತ್ತಮ ಬೋಧಕ ವರ್ಗವನ್ನ ಒಳಗೊಂಡಿದೆ. ಸುಮಾರು 18 ಲ್ಯಾಬ್ಗಳನ್ನು ಒಳಗೊಂಡಿದ್ದು ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ರೀತಿಯಲ್ಲಿ ಶಿಕ್ಷಣ ಪಡೆಯಲು ಸಹಾಯಕಾರಿಯಾಗಿದೆ. ಇದಿಷ್ಟೇ ಅಲ್ಲದೆ ರಾಜ್ಯದ ಗ್ರಾಮಾಂತರ ಪ್ರದೇಶಗಳಿಂದ ಬಂದ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಹಾಗೂ ಹೊರ ರಾಜ್ಯ ಹಾಗೂ ಹೊರ ರಾಷ್ಟ್ರಗಳಿಂದ ಬಂದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದೆ. ಇಲ್ಲಿನ ವಿಶೇಷವೆಂದರೆ ಸುಮಾರು 54 ವಿವಿಧ ದೇಶದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವುದು ನಮಗೆ ಹಾಗೂ ನಮ್ಮ ರಾಜ್ಯಕ್ಕೆ ಹೆಮ್ಮೆ ತರುವಂತಹ ವಿಷಯವಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ಮೊಹಮ್ಮದ್ ಆರಿಫ್ ಪಾಷಾ ಅಂತ. ಇಲ್ಲಿ MBA ಡಿಪಾರ್ಟ್ಮೆಂಟಲ್ಲಿ ನಾನು HOD ಆಗಿದ್ದೀನಿ. ಇಯರ್ 2000ಇಂದ ನಮ್ಮ MBA ಡಿಪಾರ್ಟ್ಮೆಂಟ್ ನಡೀತಾ ಇದೆ. ಇದರಲ್ಲಿ ನಮ್ಮಲ್ಲಿ ಅಬೌಟ್ 20 ಫ್ಯಾಕಲ್ಟಿ ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಟೀಚಿಂಗ್ ಎಕ್ಸ್ಪೀರಿಯನ್ಸು ಆಲ್ಮೋಸ್ಟ್ 5 to 6 years ಆಫ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇಸ್ ದೇರ್. ಅದ್ರ ಜೊತೆಗೆ ನಾವು ಲಾಟ್ ಆಫ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಸ್ಟೂಡೆಂಟ್ಸ್ಗೆ ಮಾಡ್ತೀವಿ. ಆ ಪ್ರೋಗ್ರಾಮ್ಸಲ್ಲಿ ಸ್ಟೂಡೆಂಟ್ಸ್ಗೆ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅವ್ರಿಗೆ ಬೆಳೆಯುತ್ತೆ.
ಫೈನಲಿ ಅವರು ಫೈನಲ್ ಕಂಪ್ಲೀಷನ್ ಆಗೋವರೆಗೂ ಸ್ಟೂಡೆಂಟ್ಸು ಪರ್ಸನಾಲಿಟಿನೇ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ನಾವು ಸ್ಟಾರ್ಟಿಂಗಿಂದನೇ ಅವ್ರಿಗೆಲ್ಲ ನಾವು ಡಿಫ್ರೆಂಟ್ ಕರಿಕ್ಯುಲರ್, ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ತೀವಿ. ಡಾಕ್ಟರ್ ಮಾಜಿದ್ ಎ ಸಭಾ ಅವರು ಬೆಂಗಳೂರಿನಲ್ಲೇ ತಮ್ಮ ಶಿಕ್ಷಣವನ್ನ ಮುಗಿಸಿ ನಂತರ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭಿಸಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಸೇವೆ ಸಲ್ಲಿಸುತ್ತಿದ್ದಾರೆ. ಬೃಂದಾವನ ಕಾಲೇಜು, ಉದ್ಯಾನ ನಗರಿ, ಸಿಲಿಕಾನ್ ವ್ಯಾಲಿ ಮತ್ತು ಭಾರತದ ಜ್ಞಾನ ರಾಜಧಾನಿಯಾದ ಬೆಂಗಳೂರಿನ ಉನ್ನತ ಶಿಕ್ಷಣದ ಪ್ರೀಮಿಯರ್ ಶೈಕ್ಷಣಿಕ ಸಂಸ್ಥೆಯಾಗಿದೆ. 1993ರಲ್ಲಿ ಸ್ಥಾಪನೆಯಾಗಿದ್ದು ಇಲ್ಲಿಯವರೆಗೂ ಸುಮಾರು 11,000 ವಿದ್ಯಾರ್ಥಿಗಳು ಪದವಿಯನ್ನ ಪಡೆದಿದ್ದಾರೆ ಹಾಗೂ ಪ್ರಸ್ತುತ ಕಾಲೇಜಿನಲ್ಲಿ ICCR ಮತ್ತು EDCIL ಮೂಲಕ ಭಾರತ ಸರ್ಕಾರದಿಂದ ಪ್ರಾಯೋಜಕತ್ವ ಪಡೆದ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ 52 ದೇಶಗಳ 3,000 ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. Hello everyone, I'm Sindhu. I'm a part of MBA from Brindavan College. To talk about Brindavan, it's an excellent college to be in. Just now I finished my industrial visit. It was taken to Dubai. It was an international industrial visit. We had excellent fun as well as education. This was just an example of it. Today morning I had walkathon about traffic awareness. Like this, many other seminars, fest, intercollegiate, interclass, cultural fest, management fest, and many other events are happening in our college. Every day we have one or the other activity. ಕಿಶೋರ್ ಅಂತ ಅಂದ್ಬಿಟ್ಟು ನಾನು ಬೃಂದಾವನ್ ಕಾಲೇಜಲ್ಲಿ EC ಬ್ರಾಂಚ್ ಓದ್ತಾ ಇದ್ದೀನಿ, 3rd ಇಯರು. ಸೊ ನಮ್ಮ ಕಾಲೇಜ್ ಬಗ್ಗೆ ತುಂಬ ಹೇಳಬೇಕು ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ನಮ್ಮ ಕಾಲೇಜು ತುಂಬ ಚೆನ್ನಾಗಿದೆ. ಇಲ್ಲಿ ಫ್ಯಾಕಲ್ಟಿ ಆಗಲಿ, ಸ್ಟೂಡೆಂಟ್ಸ್ ಆಗಲಿ, ಯಾರೇ ಬಂದರೂ ಒಂಥರ ಇಂಪ್ರೂವ್ಮೆಂಟ್ ಇದೆ. ಸೊ ನಾವು ನಮ್ಮ ಕಾಲೇಜಲ್ಲಿ ನಾವು ಪ್ಲೇಸ್ಮೆಂಟ್ ಆಗಲಿ, ಸ್ಪೋರ್ಟ್ಸ್ ಆಗಲಿ ಎಲ್ಲದಕ್ಕೂ ನಮ್ಮ ಕಾಲೇಜಲ್ಲಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಬೃಂದಾವನ ಸ್ವತಂತ್ರ PU ಕಾಲೇಜ್, ಬೃಂದಾವನ UG ಮತ್ತು PG ಕೋರ್ಸ್ಗಳ ಕಾಲೇಜ್, ಬೃಂದಾವನ ಕಾಲೇಜ್ MBA ಮತ್ತು MCA ಹಾಗೂ ಬೃಂದಾವನ ಇಂಜಿನಿಯರಿಂಗ್ ಕಾಲೇಜ್ಗಳು ನೋಂದಾಯಿತ ಟ್ರಸ್ಟ್ ಶಿಕ್ಷಣವನ್ನ ಪೋಷಿಸಲು NM ಅಕಾಡೆಮಿ ಅಡಿಯಲ್ಲಿ 4 ಕಾಲೇಜುಗಳನ್ನು ನಡೆಸುತ್ತಿದೆ. ಕಾಲೇಜ್ ಸರ್ಕಾರ UGC ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ನವದೆಹಲಿಯಿಂದ ಅನುಮೋದಿಸಲ್ಪಟ್ಟಿದೆ. ಕಾಲೇಜ್ ಬೆಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ವಿಶ್ವೇಶ್ವರಯ್ಯ ತಂತ್ರಜ್ಞಾನ ವಿಶ್ವವಿದ್ಯಾನಿಲಯಗಳ ಸಹಯೋಗವನ್ನು ಹೊಂದಿದೆ. ಬೃಂದಾವನ ಕಾಲೇಜ್ MBA ಕಾರ್ಯಕ್ರಮ ನೀಡಲು ಭಾರತೀಯಾರ್ ವಿಶ್ವವಿದ್ಯಾನಿಲಯದ ಸಂಸ್ಥೆಯಲ್ಲಿ ಭಾಗವಹಿಸುತ್ತಿದೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರಾಮಚಂದ್ರ ಮೂರ್ತಿ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬಯೋಟೆಕ್ನಾಲಜಿ. ನಮ್ಮ ಡಿಪಾರ್ಟ್ಮೆಂಟಿಂದ BSc ಬಯೋಟೆಕ್ನಾಲಜಿ ಮತ್ತು MSc ಬಯೋಟೆಕ್ನಾಲಜಿ ಕೋರ್ಸ್ಗಳು ಆಫರ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಆದ ಫ್ಯಾಕಲ್ಟಿ ಮತ್ತು ವೆಲ್ ಕ್ವಾಲಿಫೈಡ್ ಫ್ಯಾಕಲ್ಟಿ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ. ಆದಮೇಲೆ ನಮ್ಮ ಲ್ಯಾಬ್ಗಳೆಲ್ಲ ಹೊಸ ಎಕ್ವಿಪ್ಮೆಂಟ್ಸ್ ಹೊಂದಿದೆ. ಇದರಿಂದ ಸ್ಟೂಡೆಂಟ್ಸ್ಗಳಿಗೆ ನಾವು ಪ್ರಾಕ್ಟಿಕಲ್ ಸ್ಕಿಲ್ಸನ್ನು ನಾವು ತುಂಬ ಇಂಪಾರ್ಟೆಂಟ್ ಕೊಟ್ಟು ಅವರಿಗೆ ಪ್ರಾಕ್ಟಿಕಲ್ ಸ್ಕಿಲ್ಸು ಬರೋಂಗೆ ಮಾಡ್ತಾಯಿದ್ದೀವಿ. ಆಮೇಲೆ ಸ್ಟೂಡೆಂಟ್ಸ್ಗಳಿಗೆ ಪ್ರಾಜೆಕ್ಟ್ ವರ್ಕ್ ಸಲುವಾಗಿ ನಾವು ವೇರಿಯಸ್ ಬಯೋಟೆಕ್ ಕಂಪನಿಗಳಿಗೆ ಕಳಿಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಮತ್ತು ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರಲ್ ರಿಸರ್ಚು, ಈ ಥರ ಬಯೋಟೆಕ್ ಕಂಪ್ನಿಗಳಿಗೆ ಮತ್ತು ಇನ್ಸ್ಟಿಟ್ಯೂಟ್ಗಳಿಗೆ ಕಳಿಸಿ ಅಲ್ಲಿ ಪ್ರಾಜೆಕ್ಟ್ ವರ್ಕನ್ನು ಮಾಡಿ ಒಳ್ಳೆ ಅವ್ರಿಗೆ ಪ್ಲೇಸ್ಮೆಂಟ್ ಸಲುವಾಗಿ ಒಳ್ಳೆ ಹೆಲ್ಪ್ ಆಗುತ್ತೆ ಇದೆಲ್ಲನೂ. ಆಮೇಲೆ ನಾವು ಎಕ್ಸ್ಪರ್ಟ್ಗಳನ್ನು ಇಂಡಸ್ಟ್ರಿಗಳಿಂದ, ಇನ್ಸ್ಟಿಟ್ಯೂಟ್ಗಳಿಂದ ಕರೆಸಿ ನಾವು ಸೆಮಿನಾರ್ಸನ್ನು ಡೆಲಿವರಿ ಮಾಡಿ ಅವ್ರಿಗೆ ರೀಸೆಂಟ್ ಇನ್ಫಾರ್ಮೇಷನನ್ನು ಬಯೋಟೆಕ್ನಾಲಜಿ ಫೀಲ್ಡ್ನಲ್ಲಿ ಏನೇನು ಆಗ್ತಾ ಇದೆ ಬದಲಾವಣೆಗಳು ಅದೆಲ್ಲನೂ ಅವ್ರಿಗೆ ತಿಳಿಸ್ಕೊಡ್ತೀವಿ. ಮತ್ತು ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ವರ್ಕ್ಶಾಪ್ಗಳನ್ನು, ಸೆಮಿನಾರ್ಸನ್ನು, ಕಾನ್ಫರೆನ್ಸ್ಗಳನ್ನು ಎವ್ರಿ ಸೆಮಿಸ್ಟರ್ ನಾವು ಕಂಡಕ್ಟ್ ಮಾಡಿ ಇದರಿಂದ ಸ್ಟೂಡೆಂಟ್ಗಳಿಗೆ ರೀಸೆಂಟ್ ಇನ್ಫಾರ್ಮೇಷನ್ ಏನೇನು ಆಗ್ತಾ ಇದೆ ಇನ್ ದಿ ಫೀಲ್ಡ್ ಆಫ್ ಬಯೋಟೆಕ್ನಾಲಜಿನಲ್ಲಿ ಅದನ್ನೆಲ್ಲ ಮಾಹಿತಿ ಒದಗಿಸಿ ಕೊಡ್ತೀವಿ ನಾವು. ಈ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದಂಥ ಡಾಕ್ಟರ್ ಮಾಜಿದ್ ಸಭಾರ್ ಅವರ ನೇತೃತ್ವದಲ್ಲಿ ಈ ಸಂಸ್ಥೆ ಒಂದು ಕಾಲೇಜ್ ಇದ್ದದ್ದು ಇಂದಿಗೆ 4 ಕಾಲೇಜುಗಳಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದಕ್ಕೆ ಅವರ ಪರಿಶ್ರಮ, ಅವರು ನಮಗೆ ನೀಡ್ತಿರ್ತಕ್ಕಂಥ ಮಾರ್ಗದರ್ಶನ, ಅವರ ಸಂಸ್ಥೆಯ ಏಳಿಗೆಯಾಗಿ ದುಡಿತಿರ್ತಕ್ಕಂಥ
ಒಂದು ವಿಚಾರವೇ ಭಾಳ ಮುಖ್ಯವಾದಂಥ ಕಾರಣ. ಈ ಸಂಸ್ಥೆಯಲ್ಲಿ ಸುಮಾರು 300 ಜನಕ್ಕೆ ಮೀರಿ ಕೆಲಸ ಮಾಡ್ತಾಯಿದ್ದೇವೆ. ಅದರಲ್ಲಿ ಉಪನ್ಯಾಸಕ ವರ್ಗದವರಿದ್ದಾರೆ ಮತ್ತು ಉಪನ್ಯಾಸಕರೇತರಂಥ ವರ್ಗದವರಿದ್ದಾರೆ. ಇಷ್ಟು ಜನಗಳಿಗೆ ಒಂದು ಅನ್ನವನ್ನು ನೀಡುತ್ತಿರತಕ್ಕಂಥ ಸಂಸ್ಥೆ ಇದಾಗಿದೆ. Brindavan College is a good college and help us as an international student to exchange of culture and to see a new world in India, and we have good teachers and we like our college. That's why we came for studying Brindavan College. ಬೃಂದಾವನ ಕಾಲೇಜ್ ಭಾರತ ಸರ್ಕಾರದ NAAC ರಾಷ್ಟ್ರೀಯ ಮಾನದಂಡ ಮತ್ತು ಪ್ರಶಂಸಾ ಸಮಿತಿಯಿಂದ ಎ ಮಟ್ಟದಿಂದ ಪುರಸ್ಕರಿಸಲ್ಪಟ್ಟಿದೆ. ಫ್ಯೂಚರ್ ಎಜುಕೇಷನ್ನ ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಕಾಲೇಜ್ 5ನೇ ದರ್ಜೆಯನ್ನ ಪಡೆದುಕೊಂಡಿದೆ. ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಯಲ್ಲಿ 20 ವರ್ಷಕ್ಕೂ ಹೆಚ್ಚಿನ ಅತ್ಯುತ್ತಮ ಅನುಭವ ಹೊಂದಿರುವ ಬೃಂದಾವನ ಕಾಲೇಜ್ ಬೆಂಗಳೂರಿನ ಪ್ರಮುಖ ವಿದ್ಯಾಸಂಸ್ಥೆಯಾಗಿದೆ. Hello everyone, my name is Mustafa Sajjadi Jajam. I'm from Iran. I'm the last year student of Brindavan College of Engineering in Civil Department. I would like to give you some information about this college and the facilities which we have in here. In this college we have too much of facilities, especially in the Civil Department. The good labs, the good faculties, that they are very kind and they are very openly every time and any time for you. And if you have planned to select this college for your education, I can say it's a good college and you can... My name is Prema Toke and I'm from Bhutan, and I did my admission over here in 2010 and it's my final year, and in stay of 4 years in Brindavan College of Engineering I had many experience like especially in civil department. ಕಾಲೇಜ್ ವಿಜ್ಞಾನ ಮತ್ತು ವಾಣಿಜ್ಯ ವಲಯಗಳಲ್ಲಿ ಪದವಿ ಪೂರ್ವ ಪಠ್ಯಕ್ರಮವನ್ನು ನೀಡುತ್ತಿದೆ. BSc, BCA, BBM, BComನಲ್ಲಿ 8 ಪದವಿ ಕೋರ್ಸ್ಗಳು ಮತ್ತು MSc, MBA ಮತ್ತು MCA, MCom ಮತ್ತು MTechಗಳಲ್ಲಿ 10 ಸ್ನಾತಕೋತ್ತರ ಕೋರ್ಸ್ಗಳು, ಇಂಜಿನಿಯರಿಂಗ್ನಲ್ಲಿ 5 ಶಾಖೆಗಳು, ಮೈಕ್ರೋಬಯಾಲಜಿ, 4 ಡಿಪ್ಲೊಮೊ ಹಾಗೂ PhD ಪ್ರೋಗ್ರಾಂಗಳು ಮತ್ತು 2 ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ನೀಡುತ್ತದೆ. Namaskar, I am Dr. Muthu, Department of Civil Engineering, Head of the Department, and this Civil Engineering Department was started a few years back, and this is the 4th batch of students are passing out. And our best results are that last consecutive 3 years we have 100% results. And we are making the civil engineers most practical here, in the sense, in addition to the regular curriculum, we train the students in many phases. For example, we conduct educational tours and we are taking them to the industries, and we expose the students, and definitely they will be ideally suited for in the future to make mega cities. Now at present the government is involved a lot of money in the infrastructure development, wherein the students should be exposed outside. This exposure is possible by 2 means. We have a civil engineering association wherein we call the experts from the industries, and then they give the expert lectures and they motivate our students to achieve their goals. In addition to that, a regular periodical visits to various industries, and also the exposure of the students, a training as well as soft skills training also we give, so that it's a holistic approach, and the students who join in Brindavan College will get the most benefit from Civil Engineering Department. I am Alisha Khanal. I am studying in Brindavan College of Engineering in Civil Engineering Department, and my project is stabilization of black cotton soil using stabilizer like cement and polypropylene fiber. As we don't get black cotton soil in Bangalore, we brought black cotton soil from Chikballapur district, and now we are doing some tests. Now we are doing some various tests on those black cotton soil using those fiber and cement. And now after concluding our experiment, we'll be able to construct a pavement road. We'll be able to construct a road using black cotton soil. We have done various experiments like compaction. From compaction we determined OMC and MDD. Now we are doing UCS test and CBR test, and finally we'll conclude all those results. ಕಾಲೇಜ್ ಅತ್ಯುತ್ತಮ ಮೂಲಭೂತ ಸೌಕರ್ಯ, ಉತ್ತಮ ವಿದ್ಯಾರ್ಹತೆ,
ಮತ್ತು ಸಮರ್ಪಣಾ ಮನೋಭಾವದ ಬೋಧನಾ ಸಿಬ್ಬಂದಿ, ಕ್ರೀಡೆ, ಹಾಸ್ಟೆಲ್, ಕ್ಯಾಂಟೀನ್, ಕೆಫೆಟೇರಿಯಾ, ವೈಫೈ, ಇಂಟರ್ನೆಟ್, ಕ್ಯಾಂಪಸ್ ಮತ್ತು ಸಾರಿಗೆ ಸೌಕರ್ಯಗಳನ್ನು ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಗಳು, ಎನ್ಎಸ್ಎಸ್ ಇತ್ಯಾದಿಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಕಾಲೇಜ್ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ವಿಶ್ವವಿದ್ಯಾನಿಲಯದ ಪರೀಕ್ಷಾ ಕೇಂದ್ರವಾಗಿ ಗುರುತಿಸಲ್ಪಟ್ಟಿದ್ದು, ಮೈಕ್ರೋಬಯಾಲಜಿ ಪಿಎಚ್ಡಿ ಪ್ರಶಸ್ತಿಗೆ ಕಾರಣವಾದ ಹಿರಿಯ ನಾಗರಿಕರಿಗೆ ಕಾರ್ಯನಿರ್ವಹಣಾ ಆಹಾರ ಅಭಿವೃದ್ಧಿಯ ಕುರಿತು ಸಂಶೋಧನಾ ಯೋಜನೆಯನ್ನು ನಡೆಸಲು ಅನುಮೋದನೆ ಪಡೆದಿದೆ. ಇದು ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ ಅನುದಾನಿತವಾಗಿದ್ದು, ಮಂಜೂರಾದ 16 ಲಕ್ಷ ಬಜೆಟ್ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಇದರೊಂದಿಗೆ ಭಾರತ ಸರ್ಕಾರದ ಮತ್ತು 5 ಪ್ರಮುಖ ಯೋಜನೆಗಳ ಪ್ರಸ್ತಾವನೆ ಇದ್ದು, ಇದು ಸಕ್ರಿಯ ಪರಿಗಣನೆಯಲ್ಲಿದೆ. ಕಾಲೇಜ್ ಫಲಿತಾಂಶದ ಅಧಿಕ ಶೇಕಡಾದಲ್ಲಿ, ರ್ಯಾಂಕ್ನಲ್ಲಿ, ಗರಿಷ್ಠ ಅಂಕ ಗಳಿಕೆಯಲ್ಲಿ ಮತ್ತು ವಿಶ್ವವಿದ್ಯಾನಿಲಯದ ಪರೀಕ್ಷೆಗಳಲ್ಲಿ ಚಿನ್ನದ ಪದಕ ಪಡೆಯುವಲ್ಲಿ ಅತ್ಯುತ್ತಮ ಶೈಕ್ಷಣಿಕ ದಾಖಲೆಯನ್ನು ಹೊಂದಿದೆ. ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಮತ್ತು ಹಾಸ್ಟೆಲ್ ಎರಡರಲ್ಲೂ ವೈಫೈ ಇಂಟರ್ನೆಟ್ ಸೌಲಭ್ಯ ವಿಸ್ತರಿಸಲಾಗಿದೆ. ಉದ್ಯೋಗ ನೀಡಿಕೆಯಲ್ಲಿ ನೆರವಾಗುವ ಸೌಲಭ್ಯವೂ ಇದೆ. My beloved chairman Dr. Majid A. Sabah is by inspiring everyone, not only the faculties, he inspires the students also to take part in many of the activities of project work, their presentations. He inspires everyone because of his vision. This institution has grown. I wish my beloved chairman is very, very kind enough to be a good chairman of a very good institution, which is Brindavan Group of Institutions. Thank you. ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಯಾವ ಥರನೂ ಭೇದ ಭಾವ ಇಲ್ಲ. ಮೋಸ್ಟ್ ಡೆಮೊಕ್ರೆಟಿಕ್ ಆಗಿ ನಾವು ಇಲ್ಲಿದ್ದೇವೆ ಮತ್ತು ಸೆಕ್ಯುಲರ್ ಕ್ರೆಡೆನ್ಷಿಯಲ್ಗೆ ಜಾಸ್ತಿ ಒತ್ತಡ ಕೊಡ್ತಾ ಇದ್ದೀವಿ. ಜಾತಿ, ಸೆಕ್ಸ್ ಆ ಥರ ಏನು ಭೇದ ಭಾವ ಇಲ್ಲ. ಆ್ಯಂಡ್ ಯಾವ ಥರನೂ ಗೊಂದಲ ಇಲ್ಲದೆ 22 ವರ್ಷದಿಂದ ನಾವು ಈ ಸಂಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಸ್ಟೂಡೆಂಟ್ಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ತುಂಬ ಹೈ ಇದೆ ನಮ್ಮ ಸಂಸ್ಥೆಯಲ್ಲಿ. ಆ್ಯಂಡ್ ಎಲ್ಲರೂ ಒಳ್ಳೆಯ ಅವರು ಸ್ಥಾನವನ್ನು ಪಡೆದಿದ್ದಾರೆ ಸಮಾಜದಲ್ಲಿ. ಆ್ಯಂಡ್ ಬೇರೆ ಬೇರೆ ದೇಶದಲ್ಲಿ ಅವರು ಉತ್ತಮ ದರ್ಜೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಹೀಗಾಗಿ ನಾವು ಮಾಡಿರೋದು ಸಾಧನೆಯನ್ನು ನಮ್ಮನ್ನು ಸ್ಯಾಟಿಸ್ಫ್ಯಾಕ್ಷನ್ ತಂದಿದೆ. ಇದರಿಂದ ತುಂಬ ಹೆಮ್ಮೆಯ ವಿಷಯ ಅಂತ ನಾವು ಹೇಳ್ಕೊಳ್ಬೋದು. ನಮಸ್ಕಾರಗಳು. ನಾನು ವಿಜಯಲಕ್ಷ್ಮಿ ಅಂತ, ಸಂಖ್ಯಾಶಾಸ್ತ್ರ ವಿಭಾಗದ ಮುಖ್ಯಸ್ಥೆ. ನಮ್ಮ ಈ BSc ಸ್ಟ್ಯಾಟಿಸ್ಟಿಕ್ಸ್ ಕೋರ್ಸ್ ಬೃಂದಾವನ್ ಕಾಲೇಜಲ್ಲಿ 22 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸ್ತಾ ಬಂದಿದ್ದೇವೆ. ಇಲ್ಲಿ ನಮ್ಮ ಸಂಖ್ಯಾಶಾಸ್ತ್ರದ ವಿಶೇಷತೆ ಏನಂದರೆ, ಈಗ ಯಾವುದೇ ವಿದ್ಯಾರ್ಥಿ ಸಂಖ್ಯಾಶಾಸ್ತ್ರದ ನಾಲೆಜ್ ಚೆನ್ನಾಗಿ ಇಟ್ಕೊಂಡು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಹೋದರೆ ಅವನು ಖಂಡಿತವಾಗಿ ಅದರಲ್ಲಿ ಯಶಸ್ವಿ ಆಗ್ತಾನೆ. ಈಗ ಸ್ಟ್ಯಾಟಿಸ್ಟಿಕ್ಸ್ ನಾಲೆಜ್ ಇತ್ತು ಅಂದರೆ ಅವನಿಗೆ ಎಲ್ಲ ಕ್ವಶನ್ಸು ಆನ್ಸರ್ ಮಾಡ್ಬೋದು, ಅವನು ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ನಮ್ಮ ಕಾಲೇಜಿನಲ್ಲಿ ಸಂಖ್ಯಾಶಾಸ್ತ್ರ ಪದವಿಗೆ ಉತ್ತಮವಾದಂಥ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ. ನಾನೇನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಕರ್ನಾಟಕದ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸ್ಕೊಂಡ್ಬಿಟ್ಟು ಉತ್ತಮ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೀನಿ. My name is Ramesh. I work in the capacity of a senior executive in the chairman's office in charge of admissions. Our chairman, Dr. Majid A. Sabah, who is the co-founder member of Brindavan Group of Institution, has done a civil engineering from Bangalore and an MBA from Bangalore as well. He came from the Holy Land of Palestine to study in Bangalore
and seeing the education system in the country, he wanted his countrymen and people from all over the world to be educated in Bangalore, India. So he started a group of institution called Brindavan Group of Institution in the year 1993. The college offers pre-university courses, various undergraduate and postgraduate programs in engineering as well as commerce and science. It's a NAAC accredited program that we run in this particular institution. Now, I personally handle admissions, placements and training cell. I have a team working under me to help me out with this particular placements and training. You will be introduced to them shortly. ನಮ್ಮ ಸಂಸ್ಥೆಗೆ ಹಲವಾರು ಕಂಪನಿಗಳು ನಮ್ಮ ವಿದ್ಯಾರ್ಥಿಗಳನ್ನ ಉದ್ಯೋಗಾವಕಾಶಕ್ಕೆ ಕೊಡೋದಕ್ಕೆ ಬರ್ತವೆ. ಈಗ ಹೇಳಬೇಕು ಅಂತಂದರೆ ಇನ್ಫೋಸಿಸ್, ಅಮೆಜಾನ್, HP, IBM, ನೋಕಿಯಾ, ಕಂಪ್ಯೂಟರ್ ಸೈನ್ಸ್ ಕಾರ್ಪೊರೇಷನ್ ಈ ಥರ ಮುಂತಾದ ಹಲವಾರು ಕಂಪನಿಗಳಿಗೆ ಬರ್ತವೆ. ಇಲ್ಲಿ ನಾವು ಒಂದು ಬೇರೆ ಥರದ ರೀತಿಯಲ್ಲೇ ನಾವು ಪ್ಲೇಸ್ಮೆಂಟ್ ಆಕ್ಟಿವಿಟಿನ ಮಾಡ್ತೀವಿ. ಅನೇಕ ಪ್ರಸಿದ್ಧ ಕಂಪನಿಗಳು, ಸಂಸ್ಥೆಗಳು ಆಡಳಿತ, MSc, BCA, BSc, BCom, BBM ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ನೇಮಕಾತಿಯ ಮೂಲಕ ಆಯ್ಕೆ ಮಾಡಿವೆ. Hello, we have courses like PUC, Commerce and Science stream, and BSc, again BSc, BBM and BCom, and MSc, MCom, MBA, and engineering. We have 5 branches, UG programs, and research we are having in engineering college, and we have research in microbiology in Bhupsandra campus. After completing 2 years of successful pre-university education, the college has courses such as BCom, BBM, BCA, BSc with biotechnology, microbiology, genetics, statistics and mathematics. Apart from the regular syllabus that has been given by the university, the college has also made it possible for the students to do add-on courses like CPT, fundamentals in computers and many other courses. Now, after the students, after completing 3 years of degree, the college also has got PG courses and engineering as well. ನಮ್ಮ ಕಾಲೇಜಿಗೆ ಪ್ರಥಮ PUC ಇಂದ ಪ್ರಾರಂಭ ಆಗಿ ರಿಸರ್ಚ್ವರೆಗೂ ನಮ್ಮಲ್ಲಿ ಎಲ್ಲ ಸೌಲಭ್ಯ ಇದೆ. ಅವರಿಗೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರು, ಬೇಕಾದಂತಹ ಮಾಹಿತಿಗಳು, ವೈಫೈ ಕ್ಯಾಂಪಸ್ ನಮ್ಮಲ್ಲಿದೆ. ಬಾಯ್ಸಿಗೆ ಮತ್ತು ಗರ್ಲ್ಸಿಗೆ ಸಪ್ರೇಟಾಗಿ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಿದ್ವಿ. ಕ್ಯಾಂಪಸ್ನಲ್ಲಿರುವ ಎಲ್ಲ ಕೋರ್ಸ್ಗಳಿಗೆ ಅಲ್ಲೇ ಅವರಿಗೆ ಹಾಸ್ಟೆಲ್ನ ವ್ಯವಸ್ಥೆ ಇರುತ್ತೆ. ಹಾಗೂ ಯಲಹಂಕದಲ್ಲಿ ಇನ್ನೊಂದು ಕ್ಯಾಂಪಸ್ ಇದೆ ನಮ್ಮದು. ಅಲ್ಲಿ ಇಂಜಿನಿಯರಿಂಗು, MBA, MCA, MCom ಸ್ಟೂಡೆಂಟ್ಸ್ಗಳು ವಿದ್ಯಾರ್ಥಿಗಳು ಇರ್ತಾರೆ. ಅವರಿಗೆ ಅಲ್ಲೇ ಹಾಸ್ಟೆಲ್ನ ವ್ಯವಸ್ಥೆ ಇದೆ. ಅದಲ್ಲದೆ ಪ್ರತ್ಯೇಕವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಹಾಗೂ MBA, MCom, MCA ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕಲ್ಪಿಸಿದ್ದೇವೆ. My name is Vijay Lakshmi and I'm into soft skill training. Prior to this, I worked with corporate companies, so I understand how corporate companies look at in terms of placements and trainings. We train on communication skills and soft skills. ಕನ್ನಡ ಕಸ್ತೂರಿ ನ್ಯೂಸ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಅಕ್ರಮ್ ಪಾಷಾ, ಈ ಕಾಲೇಜಿನ ಲೈಸನ್ ಆಫೀಸರ್ ಆಗಿ 20 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾವು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಬೇಗ ಪರಿಹಾರ ಮಾಡಿಕೊಡುತ್ತೇವೆ ಮತ್ತು ಈ ಕಾಲೇಜಿನ ಚೇರ್ಮನ್ ಡಾಕ್ಟರ್ ಮಾಜಿದ್ ಎ ಸಭಾ ಮತ್ತು ಪ್ರಿನ್ಸಿಪಾಲರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ನನಗೆಲ್ಲ ತರಹದ ಸಹಕಾರ ನೀಡುತ್ತಾರೆ. I am Ashwath Narayan, HOD of Computer Science. BCA department is running since 15 years in the Brindavan College. The students who want to do MCA after completing BCA in our campus, they are given an opportunity to do that, and our management provides 50% scholarship for the same, and the students can opt for this and take an opportunity and join for the MCA course in our college. Students in this college, they produce rank, and then I am also proud to say our college, it was open for all over. We have introduced the first college in the country, this graduation day, which was introduced in 1994-95. We have introduced a uniform, then after us many colleges they went on the same steps. Our college has been invited many important people. For example, like Abul Kalam,
then our Guruji, Sri Sri Ravi Shankar. We have Santosh Higdi, Lukaita. We have Abu Bakr from Markas, Kerala. We have many ministers who has come to our institution. We have ambassadors from all over, in particular from Sri Lanka, Maldives, Bahrain, Oman, Jordan, Syria, and many other countries. ಬೃಂದಾವನ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳಿಗೆ ನೀಡುವ ಸೌಲಭ್ಯಗಳು ಬೆಂಬಲ, ನೆರವು, ಸಲಹೆ, ಸೂಚನೆ ಮತ್ತು ಅಗತ್ಯಗಳನ್ನು ನೀಡುವ ಉದ್ದೇಶ ಹೊಂದಿದ್ದು, ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಅಗತ್ಯಗಳ ಹೊರತಾಗಿ ಉನ್ನತ ಯೋಗಕ್ಷೇಮವನ್ನು ಪೋಷಿಸುತ್ತದೆ. ದೂರವಾಣಿ ಸಂಖ್ಯೆ 9663443344 ಹಾಗೂ 9663093884 ಮತ್ತು 9844723728.